ನೋಡಿ ನಮ್ಮ ಮನೇಲಿ ಇವತ್ತು ಹಬ್ಬಕ್ಕೆ ಅಂತ ಪಾತ್ರೆಗಳ್ನ ತೊಳೆಯೋಣ ಅಂತ ಎತ್ಕೊಂಡಿದ್ದೀವಿ. ಇದೆಲ್ಲ ಇರೋದು ಪಾತ್ರೆ ಸ್ಟ್ಯಾಂಡಲ್ಲಿರುವಂತಹ ಪಾತ್ರೆ ಫಸ್ಟ್ ತೋರಿಸಿದ್ದು. ಇದೆಲ್ಲ ಬಾಕ್ಸ್ಗಳು, ಅದು ಇದು ಇಟ್ಕೊಳ್ಳೋಕ್ಕೋಸ್ಕರ ಮನೆ ರೇಷನ್ಗೋಸ್ಕರ ಈ ಬಾಕ್ಸ್ಗಳ್ನ ಯೂಸ್ ಮಾಡ್ಕೊತೀನಿ. ನೋಡಿ ಇವಾಗ ಇವೆಲ್ಲ ತಾಮ್ರದ್ದು ಮತ್ತು ಇಲ್ಲಿ ಎಲ್ಲ ಮೇಲ್ಗಡೆ ಇಕ್ಕಿರೋಂಥ ಪಾತ್ರೆಗಳು ಇವೆಲ್ಲ, ಅದನ್ನೆಲ್ಲ ಎತ್ತಿ ನೀಟಾಗಿ ಹಬ್ಬಕ್ಕೆ ಅಂತ ತೊಳೆಯೋಣ ಅಂತ ನಾನು ನಮ್ಮ ಅತ್ತೆ ಇಬ್ಬರು ಕೂಡ ತೊಳಿತಾ ಇದ್ದು. ಹಾಗೆ ತೊಳೆದು ನೀಟಾಗಿ ಕಾಂಪೌಂಡ್ ಎಲ್ಲ ತೊಳೆದ್ಬಿಟ್ಟು ಒಣಗಾಕಿದ್ವಿ. ನೋಡಿ ಎಷ್ಟು ಪಾತ್ರೆ ಐತೆ ಅಂದರೆ ತೊಳೆಯೋದಕ್ಕೆ ಆಗೋದಿಲ್ಲ, ಅಷ್ಟು ಪಾತ್ರೆಗಳವೆ ನಮ್ಮ ಮನೆಯಲ್ಲಿ. ನೋಡಿ ಇಷ್ಟು ಮಾತ್ರನೇ ಅಲ್ಲ, ಇನ್ನೂ ಮೇಲ್ಗಡೆ ಚಿಕ್ಕ ಚಿಕ್ಕ ಸಾಮಾನುಗಳೆಲ್ಲ ಪಾತ್ರೆಗಳು ಇದನ್ನ ಚೀಲ ಕಟ್ಟಿ ಎತ್ತಿಕ್ಕವ್ರೆ. ನೋಡಿ ಇವಿಷ್ಟು ಏನು ತೋರಿಸ್ತಾ ಇದ್ದೀನಲ್ಲ, ಇವೆಲ್ಲ ನಾವು ಮೇಲಿಟ್ಕೊಂಡಿರೋಂಥದ್ದು. ಮತ್ತು ಇವಾಗ ನಾನು ಸೊಪ್ಪಿನ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸಾಯಂಕಾಲಕ್ಕೆ. ಅದಕ್ಕೋಸ್ಕರ ನಮ್ಮ ಅತ್ತೆ ಇವಾಗ ಸೊಪ್ಪು ಚೆಲ್ಲಿದ್ವಲ್ಲ, ಅಲ್ಲಿ ಹೋಗಿ ಸೊಪ್ಪು ಕೊಡ್ತಾಯಿದ್ರು ನನಗೆ ಅಂತ. ದಂಟಿನ ಸೊಪ್ಪು, ಹರಿವೆ ಸೊಪ್ಪು ಇತ್ತು. ನಾವು ಬರೀ ಹರಿವೆ ಸೊಪ್ಪು ಮಾತ್ರ ಇವಾಗ ಕಿತ್ಕೊತಾ ಇದ್ದೀವಿ. ಇದನ್ನೆಲ್ಲ ನೀಟಾಗಿ ಸೋಸಿ ಇಟ್ಕೋಬೇಕು. ನಾನು ಮಾಡ್ತಾ ಇರೋದು ಮೊಸರು ಬಿಟ್ಟು ಸೊಪ್ಪಿನ ಹೆಸರು ಮಾಡ್ತಾಯಿದ್ದೀನಿ. ಅದು ಹೆಂಗೆ ಮಾಡೋದು ಅಂತ ನಿಮಗೂ ಕೂಡ ಹೇಳ್ಕೊಡ್ತೀನಿ. ಪ್ಲೀಸ್ ನನ್ನ ವೀಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲ್ಲೇ ನೋಡಿದ್ರೆ ನನ್ನ ವೀಡಿಯೋದ ಸಾಂಬಾರು ರೆಸಿಪಿ ಹಾಕಿದ್ದೀನಿ, ಅದು ಕೂಡ ನಿಮಗೆ ಅರ್ಥ ಆಗುತ್ತೆ. ನೋಡಿ ಇವೆಲ್ಲ ಸೊಪ್ಪು ಚಿಕ್ಕ ಚಿಕ್ಕ ಸೊಪ್ಪು, ಜಾಸ್ತಿ ಮಂದ ಆಗ್ಬಿಟ್ಟಿತ್ತು ಅಂತ ಈ ಥರ ಕುಯ್ಕೊತಾ ಇದ್ದೀವಿ ಹಂಗೇನೆ. ಇನ್ನೇನು ಹಬ್ಬ ಬೇರೆ ಹತ್ರ ಬಂತಲ್ಲ, ಸೊಪ್ಪು ವೇಸ್ಟ್ ಆಗುತ್ತೆ ಅಂತ ಕುಯ್ಕೊತೀವಿ. ನೋಡಿ ಸೊಪ್ಪನ್ನ ಫಸ್ಟು ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ಎಣ್ಣೆ ಮತ್ತು ಒಂದು 4 ಬೆಳ್ಳುಳ್ಳಿ ಹಾಕಿ ಬೇಯಿಸಿಟ್ಕೋಬೇಕು. ಸ್ವಲ್ಪ ನೀರು ಹಾಕಿ, ಉಪ್ಪು ಏನೂ ಹಾಕಬಾರ್ದು. ರುಬ್ಬೋದಕ್ಕೆ ಬೆಳ್ಳುಳ್ಳಿ, ಮೆಣಸು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅಷ್ಟು ಮಾತ್ರನೇ ರುಬ್ಬಿ ಇಟ್ಕೋಬೇಕು. ಮತ್ತು ಒಂದು ಪಾತ್ರೆಗೆ ಉಪ್ಪು ಮಜ್ಜಿಗೆ ಹಾಕಿ ಇಡಬೇಕು. ಮಜ್ಜಿಗೆ ಮತ್ತು ಉಪ್ಪನ್ನ ಹಾಕಿ ಸ್ವಲ್ಪ ಹೊತ್ತು ಉಪ್ಪು ಕರಗೋ ಥರ ಬಿಡಬೇಕು. ಆಮೇಲೆ ಸೊಪ್ಪು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಅದ್ರೊಳಗಡೆ ಹಾಕಿ ನೀರೆಲ್ಲ ಹೋಗೋ ಥರ ಹಿಂಡ್ಬಿಟ್ಟು ಆಮೇಲೆ ಅದ್ರೊಳಗಡೆ ಹಾಕಬೇಕು. ನೆಕ್ಸ್ಟು ಆ ಸೊಪ್ಪನ್ನೆಲ್ಲ ಮಜ್ಜಿಗೆ ನೀಟಾಗಿ ಹಿಡ್ಕೊಳ್ಳೋ ಥರ ಕೈಯಲ್ಲಿ ನೀಟಾಗಿ ಸ್ವಲ್ಪ ಕಿವುಚ್ಬಿಟ್ಟು ಆಮೇಲೆ ಅದನ್ನು ಕೂಡ ಮಜ್ಜಿಗೆ ಎಲ್ಲ ತೆಗೆದು ಹಿಂಡಿ ಪಕ್ಕಕ್ಕೆ ಇಡಬೇಕು. ಮತ್ತು ರುಬ್ಬಿಟ್ಕೊಂಡಿರೋ ಅದೆಲ್ಲ ಆದಮೇಲೆ ಸೊಪ್ಪೆಲ್ಲ ಮಜ್ಜಿಗೆಯಲ್ಲಿ ಹಿಂಡಿದಾದ್ಮೇಲೆ ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆನೇ ಕೂಡ ಇದ್ರೊಳಗಡೆ ಹಾಕ್ಬಿಟ್ಟು ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡಿದ್ರೆ ಮಜ್ಜಿಗೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ನಿಮ್ಗೆ ಯಾರಿಗಾದ್ರೂ ಮಜ್ಜಿಗೆ ಸಾಂಬಾರು ಮಾಡಬೇಕು ಅಂತ ಇದ್ದರೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಹಳ್ಳಿಲಿ ಮಾಡುವಂತಹ ಸೊಪ್ಪಿನ ಹೆಸರು ಅಂತ ಹೇಳ್ತಾರೆ ಇದಕ್ಕೆ. ನೀವು ಕೂಡ ಟ್ರೈ ಮಾಡಿ, ತುಂಬ ಸೂಪರಾಗಿರುತ್ತೆ. ಮತ್ತು ನಮ್ಮ ಮನೆ ಹತ್ರ ಟ್ರೈನ್ ಹೋಗುತ್ತೆ, ಅದನ್ನು ಯಾವತ್ತಾದರೂ ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ ಇವಾಗ ಖಾರ ಎಲ್ಲ ಆಯಿತು. ಖಾರ ಹಾಕಿದ್ಮೇಲೆ ಕೈ ಹಾಕೋದೇನು ಬೇಡ, ಬೇಕಿದ್ದರೆ ಸೌಟಲ್ಲೇ ಅಲ್ಲಾಡಿಸಿ ಹುಯ್ಬೇಕು. ನೋಡಿ ಈ ಥರ ಇರುತ್ತೆ ಸೊಪ್ಪಿನ ಹೆಸರು, ತುಂಬ ರುಚಿಯಾಗಿರುತ್ತೆ. ಅದ್ರ ಜೊತೆ ಕಾಳು ಹಪ್ಳ ಏನಾದ್ರು ಇದ್ದರೆ ಅದನ್ನು ಕರ್ಕೊಂಡು ತಿನ್ನೋದ್ರಿಂದ ತುಂಬ ಸೂಪರಾಗಿರುತ್ತೆ. ನೋಡಿ ಮಳೆ ಬರೋ ಥರ ಆಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಬೇಗ ಪಾತ್ರೆನೆಲ್ಲ ನೀಟಾಗಿ ಒರೆಸಿಟ್ಟು ಎಲ್ಲ ಜೋಡಿಸ್ತಾ ಇದ್ವಿ. ನೋಡಿ ಜೋಡಿಸಾದ್ಮೇಲೆ ನಮ್ಮ ಅಡುಗೆ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ, ಅದನ್ನು ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ತಟ್ಟೆ ಸ್ಟ್ಯಾಂಡಲ್ಲಿರೋದನ್ನೆಲ್ಲ ತೊಳೆದಿದ್ವಿ. ಅಲ್ಲಿ ಒಲೆ ಇತ್ತು, ಆ ಒಲೆ ಮೇಲೆ ಸ್ವಲ್ಪ ಬಾಣಿ ಮತ್ತು ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಈಚೆ ಎಲ್ಲ ಈ ಕಡೆ ಸೈಡೆಲ್ಲ ಅಡುಗೆ ಮಾಡೋದೈತೆ. ಈ ಕಡೆ ಶೆಲ್ಫ್ ಹತ್ರ ಇದು ಬಾಕ್ಸ್ಗಳು ಜೋಡಿಸ್ಕೊಂಡಿದ್ದೀನಿ. ಇಲ್ಲೆಲ್ಲ ಪಾತ್ರೆಗಳು